ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಗುಂಡರಾಜ್ಯವಾಗುತ್ತಾ ಬಂಗಾಳ ಅನ್ನುವಂಥ ಪ್ರಶ್ನೆ. ಸುವೇಂದು ಅಧಿಕಾರಿಯವರ PA ಚಂದ್ರನಾಥ್ ದತ್ ಅವರನ್ನು ಹಾಡು ಹಗಲೇ ಎದೆಗೆ ಗುಂಡಿಟ್ಟು ಬಂಗಾಳದಲ್ಲಿ ಹತ್ಯೆ ಮಾಡಲಾಗಿದೆ. ಕ್ರೌರ್ಯ ಮಿತಿ ಮೀರ್ತಾ ಇದೆ ಬಂಗಾಳದಲ್ಲಿ. ಈ ಹಿಂದೆಯೂ ಕೂಡ ಮಮತಾ ಬ್ಯಾನರ್ಜಿ CM ಆದಾಗಲೂ ಕೂಡ ಬಂಗಾಳದಲ್ಲಿ ಇದೇ ರೀತಿಯ ಘಟನೆಗಳು ನಡೀತಾ ಇತ್ತು. ಈಗ ದೀದಿಯವರು ಚುನಾವಣೆಯಲ್ಲಿ ಸೋತ ಮೇಲೆ ನಡೆಯುವಂಥ ಅಹಿತಕರ ಘಟನೆಗಳಲ್ಲಿ ಇದು ಮೊದಲ ಅತ್ಯಂತ ಖೇದಕರ ಹಾಗೂ ಸುವೇಂದು ಅಧಿಕಾರಿ PA ಅವರನ್ನ ಗುಂಡಿಟ್ಟು ಕೊಂದಿರುವಂತಹ ಹೇಯ ಘಟನೆ ಆಗ್ತಾ ಇದೆ. ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ತೀವ್ರ ಜಿದ್ದಾಜಿದ್ದಿನ ನಂತರ ಬಿಜೆಪಿ ಅಧಿಕಾರದ ಗದ್ದಿಗೆಗೆ ಏರ್ತಾ ಇದೆ. ಮುಖ್ಯಮಂತ್ರಿಯ ಆಯ್ಕೆ ನಡೀತಾ ಇದೆ. ಬಿಜೆಪಿಯಲ್ಲಿ 10ನೇ ತಾರೀಕಿಗೆ ಹೊಸ ಮುಖ್ಯಮಂತ್ರಿ. 15 ವರ್ಷಗಳ ನಂತರ, ಸತತ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿಯಲ್ಲಿ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಿದರು, ಅದರ ನಂತರ ಬೇರೆ ಬಿಜೆಪಿಯ ಮೊದಲ ಮುಖ್ಯಮಂತ್ರಿ ಬಂಗಾಳದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕೆ ರೆಡಿಯಾಗಿದ್ದಾರೆ. ಅಲ್ಲಿ ಈ ಸುವೇಂದು ಅಧಿಕಾರಿಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ. ಈಗ ಒಂದು ಬಿಗ್ ಟ್ವಿಸ್ಟ್ ಬಂದಿದ್ದು, ಸುವೇಂದು ಅಧಿಕಾರಿಯವರ PA ಚಂದ್ರನಾಥ್ ದತ್ ಅವರನ್ನ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಈ ಘಟನೆ ನಡೆದಿದ್ದು, ಎದೆಗೆ 4 ಸುತ್ತಿನ ಗುಂಡನ್ನು ಹಾರಿಸಿ ಸುವೇಂದು ಅಧಿಕಾರಿಯವರ PAಯನ್ನು ಹತ್ಯೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಸುವೇಂದು ಅಧಿಕಾರಿ ಅವರ PAಯನ್ನು ಪಶ್ಚಿಮ ಬಂಗಾಳದಲ್ಲಿ ಹತ್ಯೆ ಮಾಡಲಾಗಿದೆ. ಎಸ್ ವೀಕ್ಷಕರೇ, ಚುನಾವಣೆಗೂ ಮೊದಲು ತೀವ್ರ ಕುತೂಹಲ ಕೆರಳಿಸಿದ್ದ ಬಂಗಾಳದಲ್ಲಿ ಬಿಜೆಪಿ ಮತ್ತು TMC ಜಿದ್ದಿಗೆ ಬಿದ್ದವರಂತೆ ಏಟಿಗೆ ಎದುರೇಟು ಎಂಬಂತೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ವು. ಹಲವು ಅಹಿತಕರ ಘಟನೆಗಳು ನಡೆದಿದ್ವು. ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಇಂಥ ಸಂದರ್ಭದಲ್ಲಿಯೂ ಹಲವು ಹಿಂಸಾಚಾರಗಳು ಬಂಗಾಳದಲ್ಲಿ ನಡೆದಿತ್ತು. ಚುನಾವಣೆಯ ನಂತರ ಈ ಹಿಂಸಾಚಾರಕ್ಕೆ ಫುಲ್ ಸ್ಟಾಪ್ ಹಾಕೋದಾಗಿ ಬಿಜೆಪಿ ಘೋಷಣೆಯನ್ನು ಮಾಡಿತ್ತು. ನರೇಂದ್ರ ಮೋದಿ, ಅಮಿತ್ ಶಾ ಅವರು ಕೂಡ ಬಂಗಾಳದಲ್ಲಿ ಶಾಂತಿ ನೆಲೆಸಬೇಕು ಅಂದರೆ ಬಿಜೆಪಿ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂಥ ಭಾಷಣಗಳನ್ನು ಮಾಡಿದರು. ಆದರೆ ಬಿಜೆಪಿ ಅಧಿಕಾರಕ್ಕೆ ಬರುವಂಥ ಇಂಥ ಸಂದರ್ಭದಲ್ಲೇ ಬಂಗಾಳದಲ್ಲಿ ಮತ್ತೆ ಗುಂಡಿನ ದಾಳಿ ನಡೆದಿದ್ದು, ಬಿಜೆಪಿಯ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಸುವೇಂದು ಅಧಿಕಾರಿಯವರ PA ಅವರನ್ನೇ ಈಗ ಚಂದ್ರನಾಥ್ ದತ್ತ ಅವರನ್ನು ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ये हम लोग का बात नहीं है, पुलिस का DGP का बात है। 2-3 दिन रेकी करके फुल्ली प्री प्लान मर्डर, हम लोग बहुत पेनफुल हार्ट में। ಎಸ್ ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ SIR ಅನ್ನು ಉಪಯೋಗಿಸಿಕೊಂಡು ಬಿಜೆಪಿ ಚುನಾವಣೆಯನ್ನು ಗೆದ್ದಿದೆ ಅನ್ನುವ ಆರೋಪಗಳನ್ನು ಈಗ ಮಮತಾ ಬ್ಯಾನರ್ಜಿಯವರ TMC ಮಾಡ್ತಾ ಇದೆ. TMC ಮತ್ತು ಬಿಜೆಪಿಯ ವೈರತ್ವ ಇವತ್ತು ನೆನ್ನೆದಲ್ಲ. ಹಲವು ಅಹಿತಕರ ಘಟನೆಗಳಿಗೆ ಈ ಎರಡೂ ಪಕ್ಷಗಳ ವೈರತ್ವ ಸಾಕ್ಷಿಯಾಗಿತ್ತು. TMCಯ ಮೇಲೆಯೂ ಕೂಡ ಬಿಜೆಪಿಯವರು ದಾಳಿಗಳನ್ನು ನಡೆಸಿದ್ರು. TMC ಕಚೇರಿಯನ್ನು ಧ್ವಂಸಗೊಳಿಸಿದ್ರು. TMC ಬೋರ್ಡನ್ನು ಕಿತ್ತಾಕಿದ್ರು. ಇದರ ನಡುವೆ ಬಿಜೆಪಿಯ ಸುವೇಂದು ಅಧಿಕಾರಿ PA ಅವರ ಹತ್ಯೆ ನಡೆದಿದ್ದು, ಘಟನೆಗೆ ಯಾರು ಕಾರಣ ಅಂತ ಗೊತ್ತಾಗಿಲ್ಲ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದಂಥ ಬಂಗಾಳದಲ್ಲಿ ಈ ರೀತಿಯ ಹತ್ಯೆಗಳು, ಅಮಾನುಷ ಕೃತ್ಯಗಳು, ಹಿಂಸಾಚಾರಗಳು ನಡೀತಾ ಇರೋದು ದುರಂತವೇ ಸರಿ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. फुल्ली प्री प्लान मर्डर, हम लोग बहुत पेनफुल हार्ट में। ये जो मर्मांतिक हादसा हुआ, इसका निंदा करने का कोई भाषा हम लोग के पास नहीं है।